ಮಕರ ರಾಶಿಯ ಸ್ತ್ರೀಯರು ಸಂಪ್ರದಾಯಸ್ಥರಾಗಿರ್ತಾರೆ. ಇವರಿಗೆ ಹಬ್ಬ ಹರಿದಿನಗಳನ್ನು ಆಚರಿಸೋದು, ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದು, ಮನೆಯಲ್ಲಿ ಪೂಜೆ ಮಾಡೋದು, ಧಾರ್ಮಿಕ ವಿಷಯಗಳಲ್ಲಿ ಹೊಸ ಮಾಹಿತಿಯನ್ನು ತಿಳಿದುಕೊಳ್ಳೋದು, ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಇನ್ನು ದುಡ್ಡಿನ ವಿಷಯಕ್ಕೆ ಬಂದರೆ ತುಂಬ ಮಿತವ್ಯಯಿಗಳಾಗಿರ್ತಾರೆ. ಸುಖ ಸುಮ್ಮನೆ ದುಡ್ಡನ್ನು ಖರ್ಚು ಮಾಡೋದಿಲ್ಲ. ದುಡ್ಡಿನ ಮೇಲೆ ಹಿಡಿತ ಇವರಿಗೆ ಇರುತ್ತೆ. ಜೀವನದಲ್ಲಿ ಇವರೊಂದು ಬೌಂಡರಿನ ಹಾಕ್ಕೊಂಡಿರ್ತಾರೆ. ಅಂದರೆ ಇವರ ಸುತ್ತ ಒಂದು ಸರ್ಕಲ್ ಥರ ಕೆಲವು ನಿಯಮಗಳನ್ನು ಇವರೇ ಹಾಕಿಕೊಂಡಿರ್ತಾರೆ. ಅದನ್ನು ಮೀರಿ ಇವರು ಯಾವತ್ತೂ ಕೂಡ ವರ್ತಿಸೋದಿಲ್ಲ. ಆ ಶಿಸ್ತಿನಿಂದ ಯಾರ ಮುಂದೆ ಕೂಡ ವರ್ತಿಸೋದಿಲ್ಲ. ತಮ್ಮ ಗೌರವಕ್ಕೆ ಎಲ್ಲೂ ಕೂಡ ಧಕ್ಕೆ ಬರದಂತೆ ತಮ್ಮನ್ನು ತಾವು ರಕ್ಷಣೆ ಮಾಡುವ ಶಕ್ತಿ ಇವರಿಗಿದೆ. ಸ್ವಾಭಿಮಾನ ಅಂತ ಬಂದರೆ ತುಂಬಾ ಸ್ವಾಭಿಮಾನಿಯಾಗಿರ್ತಾರೆ. ಬೇರೆಯವರ ವಸ್ತುವಿಗಾಗಲಿ ಆಸ್ತಿ ಹಣ ಇದಕ್ಕೆಲ್ಲ ಆಸೆ ಪಡೋರೇ ಅಲ್ಲ. ತಮಗೆ ಬೇಕಾದನ್ನು ತಾವೇ ಸಂಪಾದನೆ ಮಾಡ್ಕೋತಾರೆ. ಇಲ್ಲ ಅಂದರೆ ಏನಿರುತ್ತೋ ಅದರಲ್ಲಿ ಸಂತೋಷವನ್ನು ಕಂಡುಕೊಳ್ತಾರೆ. ಈ ರೀತಿ ಸ್ವಭಾವ ಇವ್ರದ್ದಾಗಿರುತ್ತೆ. ಯಾರಾದರೂ ಇವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಗುಣ ಇವರು ಹೊಂದಿರ್ತಾರೆ. ಮಕರ ರಾಶಿ ಸ್ತ್ರೀಯರಿಗೆ ತಮ್ಮದೇ ಆದ ಗೌರವ ಗತ್ತು ಇರುತ್ತೆ. ಯಾರಾದರೂ ಇವರನ್ನು ನೋಡಿದಾಗ ಇವರ ಮೇಲೆ ಗೌರವ ಭಾವನೆ ಮೂಡಬೇಕು, ಆ ರೀತಿಯಾಗಿ ಇವರು ಕಾಣ್ತಾರೆ. ಇವರಲ್ಲಿ ಚಿಕ್ಕಂದಿನಿಂದಲೂ ಕೂಡ ಅನೇಕ ಪ್ರತಿಭೆಗಳು ಇರುತ್ತೆ. ವಿವಾಹವಾದ ನಂತರ ಅದು ಹೆಚ್ಚು ವೃದ್ಧಿಯಾಗುತ್ತೆ. ಬೇರೆ ರಾಶಿಯವರಿಗೆ ಕಂಪೇರ್ ಮಾಡಿದ್ರೆ ಇವರು ಶೋ ಅಪ್ ಮಾಡೋದಿಲ್ಲ. ನನ್ನ ಹತ್ರ ಅದಿದೆ ಇದಿದೆ ಅಂತ ತೋರ್ಪಡಿಕೆಯ ಜೀವನವನ್ನು ಇವರು ನಡೆಸೋದಿಲ್ಲ. ಎಲ್ಲದರಲ್ಲೂ ಒಂದು ಲಿಮಿಟೇಷನ್ ಮೇಂಟೈನ್ ಮಾಡಿರ್ತಾರೆ. ಮಾತು ಕೂಡ ಕಡಿಮೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತಾರೆ. ಇವರು ತುಂಬಾ ಗಂಭೀರ ಸ್ವಭಾವದವರಾಗಿರ್ತಾರೆ. ಹಾಗಾಗಿ ನೋಡೋರಿಗೆ ಇವರಿಗೆ ತುಂಬಾ ಆ್ಯಟಿಟ್ಯೂಡ್ ಇದೆ ಅಂತ ಅನಿಸುತ್ತೆ. ಆದರೆ ಮನಸ್ಸಿನಿಂದ ಮಾತ್ರ ತುಂಬಾ ಒಳ್ಳೆಯವರಾಗಿರ್ತಾರೆ. ಕೋಪ ಬರೋದು ಇವರಿಗೆ ತುಂಬಾ ಕಡಿಮೆ. ಒಂದೊಂದು ಸಲ ಕೋಪ ಬಂದರೆ ಕಂಟ್ರೋಲ್ ಮಾಡ್ಕೊಳ್ಳೋದು ಇವರಿಗೆ ಕಷ್ಟ ಆಗುತ್ತೆ. ಆದರೂ ಕೂಡ ಸ್ವಲ್ಪ ಟೈಮ್ ಆದಮೇಲೆ ಇವರು ಶಾಂತ ಸ್ವಭಾವಕ್ಕೆ ಬರ್ತಾರೆ. ಮಕರ ರಾಶಿ ಸ್ತ್ರೀಯರು ಕಷ್ಟ ಬಂದಾಗ ಯಾರ ಹತ್ರ ಕೂಡ ಹೋಗೋದಕ್ಕೆ ಹಿಂಜರಿತಾರೆ. ಬೇರೆಯವರ ಹತ್ರ ಸಹಾಯ ಕೇಳೋದು ಇವರಿಗೆ ಇಷ್ಟ ಆಗೋದಿಲ್ಲ. ಕೆಲ ನಿರ್ಧಾರಗಳನ್ನು ಒಬ್ಬಂಟಿಯಾಗಿ ಇವರೇ ತಗೋತಾರೆ. ಒಂಟಿಯಾಗಿ ಯೋಚಿಸ್ತಾರೆ. ಒಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಇವರನ್ನು ಪಕ್ಕ ಪ್ರೈವೇಟ್ ಪರ್ಸನ್ ಅಂತ ಹೇಳ್ಬೋದು. ಮಕರ ರಾಶಿಯ ಹುಡುಗಿರು ತುಂಬಾ ಮೆಚುರಿಟಿ ಆಗಿರ್ತಾರೆ. ಬೇರೆ ರಾಶಿ ಹುಡುಗಿರಿಗೆ ಹೋಲಿಸಿದ್ರೆ ಇವರ ಏಜಿಗಿಂತ ತುಂಬಾ ಮೆಚುರಿಟಿ ಇವರಿಗಿರುತ್ತೆ. ಮುಂದೆ ತನ್ನ ಜೀವನದಲ್ಲಿ ಏನಾಗಬಹುದು ಅಂತ ಅರಿವು ಬರುತ್ತೆ ಇವರಿಗೆ. ಹಾಗೆಯೇ ಸಿಕ್ಸ್ ಸೆನ್ಸ್ ಅಂತೀವಲ್ಲ ಆ ಥರ ಇವ್ರ ಮೈಂಡಿಗೆಲ್ಲ ಕೂಡ ಗೊತ್ತಾಗ್ತಾ ಇರುತ್ತೆ. ಲೈಫಲ್ಲಿ ತುಂಬಾ ಬ್ಯಾಲೆನ್ಸ್ ಆಗಿರ್ತಾರೆ. ಸುಳ್ಳು ಹೇಳೋದಿಲ್ಲ. ಹಾಗೆಯೇ ಸುಳ್ಳು ಹೇಳೋರನ್ನು ನೋಡಿದ್ರೆ ಕೂಡ ಇವರಿಗೆ ಆಗೋದಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಅನೇಕ ನೋವು ತೊಂದರೆಗಳನ್ನು ಅನುಭವಿಸಿರ್ತಾರೆ. ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರುತ್ತೆ. ಯೌವನದಲ್ಲೂ ಕೂಡ ಅನೇಕ ತೊಂದರೆಗಳನ್ನು ಅನುಭವಿಸಿರ್ತಾರೆ. ಇನ್ನು ಕೆರಿಯರ್ ರಿಲೇಟೆಡ್ ಅಂದರೆ ಅನೇಕ ಅಡೆತಡೆಗಳನ್ನು ಅನುಭವಿಸಿನೇ ಕೂಡ ಇವರಿಗೆ ಒಂದು ಜಾಬ್ ಅಂತ ಸಿಕ್ಕಿರುತ್ತೆ. ಎಷ್ಟೇ ಕಷ್ಟ ಬಂದರೂ ಕೂಡ ಯಾರ ಹತ್ರ ಕೂಡ ಹೇಳೋದಿಲ್ಲ. ಅದನ್ನು ತಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ಅನುಭವಿಸ್ತಾರೆ. ಫೀಲಿಂಗನ್ನು ಇವರು ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಡಿಮೆ. ಇವರಿಗೆ ಜೀವನದಲ್ಲಿ ಏನೇ ಸಿಗಬೇಕು ಅಂದರೂ ಕೂಡ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ತುಂಬ ಕಷ್ಟಪಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಆಮೇಲೆ ಒಂದಷ್ಟು ಟೈಮ್ ಆದಮೇಲೆ ಇವ್ರಿಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ. ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ಮೆಚುರಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಹಾಗೆಯೇ ವಯಸ್ಸಾಗ್ತಾ ಆಗ್ತಾ ಇವರ ಮೆಚುರಿಟಿ ಕೂಡ ತುಂಬಾ ಹೆಚ್ಚಾಗ್ತಾ ಇರುತ್ತೆ. ಜೀವನದಲ್ಲಿ ತಮಗಾದ ಅನುಭವಗಳಿಂದ ತುಂಬ ವಿಚಾರಗಳನ್ನು ಕಲಿತು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಇನ್ನು ಮದುವೆ ಆದಮೇಲೆ ಇವರ ಗಂಡ ಮಕ್ಕಳು ಇವರಿಗೆ ಪ್ರಪಂಚ ಆಗಿರ್ತಾರೆ. ಅವರ ಅಭಿವೃದ್ಧಿಗಾಗಿ ಯಾವುದಾದ್ರೊಂದು ಪ್ರಯತ್ನದಲ್ಲಿ ತೊಡಗಿರ್ತಾರೆ. ಗಂಡನ ಆರೋಗ್ಯ ಆಗಿರ್ಬೋದು, ಮಕ್ಕಳ ಆರೋಗ್ಯ, ಅವರ ವಿದ್ಯಾಭ್ಯಾಸದ ಬಗ್ಗೆ ಇದ್ರ ಬಗ್ಗೆನೇ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ. ತನ್ನ ಗಂಡ ಏನಾದರೂ ಸಾಧನೆ ಮಾಡಬೇಕು, ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಬರಬೇಕು, ಹಾಗೆ ನಾನು ಕೂಡ ಏನಾದರೂ ಸಾಧನೆ ಮಾಡಬೇಕು, ಈ ರೀತಿ ಯೋಚನೆಗಳು ಅವರ ತಲೆಯಲ್ಲಿ ಯಾವಾಗಲೂ ಓಡ್ತಾನೆ ಇರುತ್ತೆ. ಮಕರ ರಾಶಿಯವರ ವಿವಾಹದ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕಂಡರೂ ಕೂಡ ಇವರು ಯಶಸ್ವಿ ವೈವಾಹಿಕ ಜೀವನವನ್ನು ನಡೆಸ್ತಾರೆ. ಮದುವೆದ ಸ್ಟಾರ್ಟಿಂಗಲ್ಲಿ ಅನೇಕ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ದೊಡ್ಡದು ಮಾಡ್ದಲೇ ಅಲ್ಲಲ್ಲೇ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾರೆ. ಯಾಕಂದರೆ ನಿರ್ಧಾರಗಳನ್ನು ಅವರೇ ತಗೊಳ್ತಾರೆ. ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡೋದಿಲ್ಲ. ಗಂಡನ ಮನೆಯಲ್ಲಿ ಎಂಥ ಸಮಸ್ಯೆ ಬಂದರೂ ಕೂಡ ಆ ಗುಟ್ಟನ್ನು ಅವರು ಬೇರೆ ಕಡೆ ಸ್ಪ್ರೆಡ್ ಮಾಡೋದಿಲ್ಲ. ಸ್ವತಃ ಅವರ ಮನೆಗೆ ಕೂಡ ಹೇಳ್ಕೊಳ್ಳೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಯಾಕಂದರೆ ಮನೆಯವ್ರಿಗೆ ಹೇಳಿದರೆ ಅವರು ಕೂಡ ನೋವು ಅನುಭವಿಸ್ತಾರೆ ಅನ್ನೋದು ಇವರ ಅಭಿಪ್ರಾಯ ಆಗಿರುತ್ತೆ. ಆದಷ್ಟು ತಮ್ಮ ಸಮಸ್ಯೆಗಳನ್ನು ತಾವೇ ನಿಭಾಯಿಸಿಕೊಳ್ಳುವಷ್ಟು ಒಂದು ಮೆಚುರಿಟಿನ ಅವರು ಬೆಳೆಸ್ಕೊಂಡಿರ್ತಾರೆ.
ಹಾಗಾಗಿ ಎಂಥ ಕಷ್ಟ ಪರಿಸ್ಥಿತಿನಲ್ಲೂ ಕೂಡ ಅವರು ಧೃತಿಗೆಡೋದಿಲ್ಲ. ಸಂಸಾರ ಜೀವನವನ್ನು ತುಂಬನೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಹಾಗೆ ತುಂಬನೇ ಗೌರವಯುತವಾಗಿ ನಡೆದುಕೊಳ್ತಾರೆ. ಇನ್ನು ಜೀವನದಲ್ಲಿ ಹೋರಾಟ ಮಾಡುವಂಥ ಮನೋಭಾವನೆ ಇವರದಾಗಿರುತ್ತೆ. ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿ ಅಂತೂ ಇವರಾಗಿರೋದಿಲ್ಲ. ಏನಾದರೂ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಯಾವಾಗಲೂ ಬ್ಯುಸಿಯಾಗಿರ್ತಾರೆ. ತಾವು ಬೆಳೆಯೋದ್ರ ಜೊತೆಗೆ ಬೇರೆಯವರನ್ನು ಕೂಡ ಬೆಳೆಸ್ತಾರೆ. ಶನಿದೇವರ ರಾಶಿ ಮಕರ ರಾಶಿ ಆಗಿರೋದ್ರಿಂದ ಈ ರಾಶಿಯ ಮಹಿಳೆಯರು ಸ್ವಲ್ಪ ಸೋಂಬೇರಿಗಳಾಗಿರ್ತಾರೆ. ಕೆಲಸ ಸ್ಟಾರ್ಟ್ ಮಾಡೋ ತನಕ ಮಾತ್ರ ಅವರ ಸೋಂಬೇರಿತನ ಇರುತ್ತೆ. ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಅದನ್ನು ಮುಗಿಯೋ ತನಕ ಬಿಡೋದಿಲ್ಲ. ಅದನ್ನು ಕಂಪ್ಲೀಟಾಗಿ ಮಾಡಿ ಮುಗಿಸ್ತಾರೆ. ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ತುಂಬ ಕಷ್ಟ ಆಯಿತು, ನನ್ನಿಂದ ಆಗಲ್ಲ ಅಂತ ಕೂರುವವರೇ ಈ ಮಕರ ರಾಶಿ ಮಹಿಳೆಯರಲ್ಲ. ತುಂಬಾ ಹಾರ್ಡ್ ವರ್ಕರ್ ಆಗಿರ್ತಾರೆ. ಯಾವಾಗಲೂ ತುಂಬಾ ಕೆಲಸ ಮಾಡ್ತಾ ಇರ್ತಾರೆ. ಮಕರ ರಾಶಿಯ ಸ್ತ್ರೀಯರಾದ ನೀವು ತುಂಬಾ ಧೈರ್ಯವಂತರಾಗಿರ್ತೀರ. ನಿಮಗೆ ತುಂಬ ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ತ್ಯಾಗಗಳನ್ನು ಮಾಡಿರ್ತೀರ. ಪಕ್ಕ ಪ್ರಾಕ್ಟಿಕಲ್ ಆಗಿರ್ತೀರ. ಸಹನಶೀಲರಾಗಿರ್ತೀರ. ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡುವವರಾಗಿರ್ತೀರ. ತುಂಬ ಒಳ್ಳೆ ಗುಣವನ್ನು ಹೊಂದಿರ್ತೀರ. ಅಚ್ಚುಕಟ್ಟಾಗಿ ಸಂಸಾರವನ್ನು ನಿಭಾಯಿಸುವಂಥ ಗೃಹಿಣಿಯಾಗಿರ್ತೀರ. ನಿಮ್ಮ ಗಂಡನಿಗೆ ಒಳ್ಳೆಯ ಹೆಂಡತಿಯಾಗಿರ್ತೀರ. ನಿಮ್ಮ ಮಕ್ಕಳಿಗೆ ಒಳ್ಳೆ ತಾಯಿಯಾಗಿರ್ತೀರ. ನಿಮ್ಮ ತಾಯಿಗೆ ಒಳ್ಳೆ ಮಗಳಾಗಿರ್ತೀರ. ನೀವು ನಿರ್ವಹಿಸುವ ಜವಾಬ್ದಾರಿಗಳನ್ನು ಮೆಚ್ಚಲೇಬೇಕು. ನಿಮಗೆ ಭಗವಂತ ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.